ಕಾನೂನುಬದ್ಧವಾಗಿ ಹಕ್ಕುಪತ್ರ ಇರುವ ನಮ್ಮ ಮನೆಯ ಜಾಗದಲ್ಲಿ ಶೆಡ್ ನಿರ್ಮಿಸಿದ್ದನ್ನು ನಗರಸಭೆಯವರು ಯಾವ ನೋಟಿಸು ನೀಡದೆ ನಾವು ಮನೆಯಲ್ಲಿ ಇಲ್ಲದ ವೇಳೆ ಜೆಸಿಬಿ ಮೂಲಕ ಧ್ವಂಸ ಮಾಡಲಾಗಿದ್ದು ನ್ಯಾಯ ಕೊಡಿಸಬೇಕೆಂದು ಆಗ್ರಹಿಸಿ ಕಮರುನ್ನಿಸಾ ಮತ್ತು ಅಜುಮ್ ಅವರು ತಮ್ಮ ಅಳಲು ತೋಡಿಕೊಂಡರು. ನಗರದ ಚಿಪ್ಪಿನಕಟ್ಟೆ 80 ಫೀಟ್ ರಸ್ತೆ ಬಳಿಕ ಕಳೆದ 25 ವರ್ಷಗಳ ಹಿಂದೆ ಮನೆ ನಿರ್ಮಿಸಿಕೊಂಡು ಜೀವನ ಸಾಗಿಸುತ್ತಿರುವ ಕಮರು ನಿವಾಸಿ ಅಂಜುಮ್ ಅವರು ವಸತಿ ಇಲಾಖೆ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಈ ಜಾಗ ಪಡೆಯಲಾಗಿದ್ದು ಸುಮಾರು 25 ವರ್ಷಗಳಿಂದಲೂ ಈ ಜಾಗದಲ್ಲೇ ಮನೆ ನಿರ್ಮಿಸಿ ಜೀವನ ನಡೆಸುತ್ತಿದ್ದರು. ಕೆಲ ದಿನಗಳ ಹಿಂದೆ ಹಕ್ಕುಪತ್ರ ಇರುವ ಜಾಗದಲ್ಲೇ ಒಂದು ಶೆಡ್ ನಿರ್ಮಿಸಿಕೊಂಡು ವರ್ಕ್ಶಾಪ್ ಮಾಡಲು ಮುಂದಾಗಿದ್ದರು. ಮನೆಯಲ್ಲಿ ಮಗಳು ಗರ್ಭಿಣಿ ಬಿಟ್ರೆ ಯಾರು ಇಲ್ಲದ ವೇಳೆ ಜೆಸಿಬಿ ಮೂಲಕ ಶೆಡ್ ಬೀಳಿಸಿದ್ದಾರೆ. ಇದನ್ನ ಖಂಡಿಸಿ ಮನೆ ಮುಂದೆ ಮಾಲೀಕರು ತಮ್ಮ ದುಃಖವನ್ನ ತೋಡಿಕೊಂಡರು. ಕಮರುನ್ನಿಸಾ ಅಜುಮ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ನನಗೆ ಅಂದು ಮನೆ ಇರಲಿಲ್ಲ. ನಾನು ತುಂಬಾ ಪಡುವಿ ಸಚಿವರಿಗೆ ಹೇಳಿ ಶ್ರೀಕಂಠಯ್ಯ ಅವರ ಕಾಲದಲ್ಲಿ 25 ವರ್ಷಗಳ ಹಿಂದೆ ಇದೇ ಮನೆಯಲ್ಲಿ ಸೀಟು ಹಾಕಿಕೊಂಡು ಜೀವನ ನಡೆಸುತ್ತಿದ್ದೆವು. ಮಗನಿಗೆ ವರ್ಕ್ಶಾಪ್ ಮಾಡಿಕೊಡಲೆಂದು ಮನೆಯ ಜಾಗದಲ್ಲಿ ಸ್ವಲ್ಪ ಜಾಗದಲ್ಲಿ ಶೆಡ್ ಹಾಕಲಾಗಿತ್ತು. ಅಪಘಾತವಾಗಿ ನನ್ನ ಮಗನಿಗೆ ಆಪರೇಷನ್ ಆಗಿದ್ದು ಆತನನ್ನ ನೋಡಲೆಂದು ಪ್ರಯಾಣ ಬೆಳೆಸಿ ಸಕಲೇಶಪುರದ ಬಳಿ ಹೋಗುತ್ತಿದ್ದಾಗ ಈ ವೇಳೆ ಉಪಯೋಗಿಸಿಕೊಂಡು ಇರುವ ಮನೆಯನ್ನ ಕೆಡವಿದ್ದು ನನ್ನ ಮಗಳು ಗರ್ಭಿಣಿ ಎಂಗಿಸಿದ್ಲು. ಈ ವೇಳೆ ಅನೇಕ ಬಾರಿ ಮನವಿ ಮಾಡಿದ್ರು ಲೆಕ್ಕಿಸದೆ ನಗರಸಭೆಯವರು ಜೆಸಿಬಿ ಮೂಲಕ ಕೆಡವಿರುವುದಾಗಿ ದೂರಿದ್ರು. ಈ ಭಾಗದಲ್ಲಿ ಅನೇಕ ಅಕ್ರಮ ಕಟ್ಟಡಗಳಿವೆ. ಆದರೆ ನಮ್ಮದು ಎಲ್ಲ ಹಕ್ಕುಪತ್ರ ಇದ್ರೂ ಕೂಡ ನಮ್ಮನ್ನೇ ಗುರಿಯಾಗಿಟ್ಟುಕೊಂಡು ನಮ್ಮ ಮನೆ ಶೆಡ್ ಕೆಡವಿದ್ದಾರೆ. ಇಲ್ಲಿನ 27 ಮತ್ತು 28ನೇ ವಾರ್ಡಿನ ನಗರಸಭೆ ಸದಸ್ಯರಿಗೂ ಕೂಡ ಹೇಳಿಕೊಂಡಿದ್ದು ಯಾವ ದ್ವೇಷದಿಂದ ಈ ರೀತಿ ಮಾಡಿದ್ದಾರೆ ಗೊತ್ತಿಲ್ಲ. ಆದರೆ ಯಾರೋ ಹೇಳಿ ಈ ರೀತಿ ಮಾಡಿರುವುದು ಗಂಭೀರವಾಗಿ ಆರೋಪಿಸಿದ್ರು. ಯಾವ ನೋಟಿಸ್ ನೀಡದೆ ಏಕಾಏಕಿ ಬಂದು ಶೆಡ್ ಉರುಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಮತ್ತು ನಗರಸಭೆ ಆಯುಕ್ತರು ನಮಗೆ ನ್ಯಾಯ ಕೊಡಿಸಿ ಈ ಬಗ್ಗೆ ತನಿಖೆ ನಡೆಸಬೇಕು. ಮೊದಲೇ ಹೇಳಿದ್ರೆ ಈ ಶೆಡ್ ನಿರ್ಮಾಣ ಮಾಡುತ್ತಿರಲಿಲ್ಲ. ತನಿಖೆಯಲ್ಲಿ ಯಾರ್ಯಾರು ಅಕ್ರಮ ಕಟ್ಟಡ ನಿರ್ಮಿಸಿದ್ದಾರೆ ಎಲ್ಲವುದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದ್ರು. ನ್ಯಾಯ ನೀಡಬೇಕೆಂದು ನಗರಸಭೆ ಮುಂದೆ ಹೋಗಿ ಮನವಿ ಮಾಡಲಾಗುವುದು. ನ್ಯಾಯ ಸಿಗುವವರೆಗೂ ಹೋರಾಟ ಮಾಡುವುದಾಗಿ ಇದೇ ವೇಳೆ ಎಚ್ಚರಿಸಿದ್ದಾರೆ. ನಗರಸಭೆ ಮಾಜಿ ಕೌನ್ಸಿಲರ್ ಹೆಸರು ಹೇಳಿ. ಕಮರುನ್ನಿಸಾ ಅಂಜುಮ್ ಅಂತ ಹೇಳಿ ನನ್ನ ಹೆಸರು. ನಾನು ಈ ಜಾಗದಲ್ಲಿ ಮಿನಿಸ್ಟ್ರಿಗೆ ಹೇಳ್ಬಿಟ್ಟು ಶ್ರೀಕಂಠಯ್ಯನವ್ರು ಇದ್ದಾಗ ನಮಗೆ ಮನೆನೇ ಇರಲಿಲ್ಲ. ನಾನು ತುಂಬಾ ಬಡವಿ. ಆ ಟೈಮಲ್ಲಿ ಅವರೇ ನನಗೆ ಮನೆನ 25 ವರ್ಷದಿಂದ ನನಗೆ ನಾನು ಇದೇ ಮನೇಲಿ ಕಟ್ಕೊಂಡು ಒಂದು ಸೀಟ್ ಮನೆ ಹಾಕೊಂಡು ಇದರಲ್ಲೇ ಕಾಲ ಮಾಡ್ತಾ ಇದ್ದೆ. ನಮ್ಮ ಮನೆ ಒಳಗಡೆ ನನ್ನ ಮಗನಿಗೆ ಒಂದು ವರ್ಕ್ಶಾಪ್ ಮಾಡ್ಕೊಡೋಣ ಅಂತ ಹೇಳ್ತು ಎಲೆಕ್ಟ್ರಿಷಿಯನ್. ಇದರಲ್ಲಿ ಮನೆ ಒಳಗಡೆನೆ ನಾನು ಮಾಡಿರೋದು. ಮನೆ ಕಾರ್ ಶೆಡ್ ಇತ್ತು, ಅದಕ್ಕೆ ಎಲೆಕ್ಟ್ರಿಷಿಯನ್ ಮಾಡೋಣ ಅಂತ ಹೇಳ್ಬಿಟ್ಟು ವರ್ಕ್ಶಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಮನೆ ಇದು ಶೆಡ್ ಹಾಕಿದ್ದು ನಾವು. ಏಕಾಏಕಿ ನನ್ನ ಮಗ ಆಪರೇಷನ್ ಆಗಿದೆ ಮಂಗಳೂರಲ್ಲಿ. ಅವ್ನಿಗೆ ನೋಡೋಕ್ಕಿಂತ ಮಗುಗೆ ಹೋದಾಗ ಸಕಲೇಶಪುರದ ಹತ್ರ ಇದ್ದು ನಾವು ಅಷ್ಟೊತ್ತಿ ನಾವು ಇಲ್ದಾಗ ಬಂದು ಮನೆಯೆಲ್ಲ ಕೆಡಬಿಟ್ಟು ಗರ್ಭಿಣಿ ಹೆಂಗಸು ನನ್ನ ಮಗಳು ನಿಂತಿದ್ದಾಳೆ. ಅವ್ರು ಬಂದು ಎಷ್ಟು ಹೇಳಿದ್ರು ಜೆಸಿಬಿ ಬಿಡ್ಲಿಲ್ವಂತೆ. ಅವರು ಹೋದ್ರಂತೆ ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಕೆಡಬಿಟ್ಟು ಹೋಗಿದ್ದಾರೆ ಸರ್. 25 ವರ್ಷ ಆಯ್ತು ಸರ್. ಯಾರ ಕಾರಣ ಇವ್ರು ಮಾತಾಡಲಿ? ಯಾರ ಕಾರಣ ಇದಕ್ಕೆ ಉದ್ಧಾರ ಮಾಡಕ್ಕೆ ಯಾರ ಕಾರಣ? ಇದಕ್ಕಿನ್ನ ಇದು ನಗರಸಭೆಯಿಂದ ಬಂದಿರೋದು. ಅಧಿಕಾರಿಗಳು ಬಂದಿದ್ರು, 2 ಸರಿ ಬಂದ್ರು. ಮೇಡಮ್ ಬಂದು ಒಂದ್ ಸ್ವಲ್ಪ ಮಾತಾಡಿ ನೀವು ಅಂತಂದ್ರು. ಸರ್ ನಿಮಗೆ ಗೊತ್ತಲ್ಲ, ನಾವು 25 ವರ್ಷದಿಂದ ಈ ಮನೇಲಿ ಇರೋದು. ನಾನು ಬೇರೆ ಕಡೆ ಹೋಗಿ ಮಾಡಿಲ್ಲ ಅಂತ. ಎಷ್ಟು ಹಾಸನದಲ್ಲಿ ಇಲ್ಲ ಸರ್, ಎಲ್ಲಾ ಕಡೆನೂ ಇದೆ ಹಾಸನದಲ್ಲೆಲ್ಲ ಮನೆಗಳು. ನನ್ನ ಮನೆಗೊಂದು ನೋಟಿಸ್ ಕೊಟ್ಟಿಲ್ಲ, ಏನೂ ಇಲ್ಲ. ಏಕಾಏಕಿ ಬಂದು ಹೊಡೆದ್ರು. ವಾರ್ಡ್ ಕೌನ್ಸಿಲರ್ ಸಹ ಹೋಗಿ ಕೇಳ್ಕೊಂಡೆ ಮನೆ ದಿವಸ. ಆಯ್ತು ನೀವು ಮಾಡೋಗಿ ಅಂದಾಗ ಪರ್ಮಿಷನ್ ಕೊಟ್ಮೇಲೆ ಬಂದು ನಾನು ಮಾಡಿರೋದು. ಶೀಟಿಂದ ಸರ್ ಬಂದು ನಾನು ನೋಡಿಬೇಕಾದ್ರೆ ನೀವು ಇಡೀ ಹಾಸನದಲ್ಲಿ ಎಷ್ಟು ಮನೆ ಇಲ್ಲ. ಹಕ್ಕುಪತ್ರ ಇದ್ರೆ ನಿಮ್ಗೆ ಅವರೇ ಕೇಳೋದ್ರು. ಪತ್ರ ಕೊಟ್ಟಿದ್ದಾರೆ ನೋಡಿ ಸರ್, ಇದೇ ಹಕ್ಕುಪತ್ರ. ನಾವು ಬಡವರು. ಯಾರಿಗಾದ್ರು ದ್ವೇಷ ಆಯ್ತಾ? ನಿಮ್ಗೆ ಕಂಡ್ರೆ ದ್ವೇಷ ಆಯ್ತಂದ್ರ? ದ್ವೇಷ ಆಯ್ತಾ ನಿಮ್ಮ ಬಗ್ಗೆ? ನಮ್ಮ ಬಗ್ಗೆ ಏನ್ ದ್ವೇಷದಿಂದ ಮಾಡಿದಾರೋ ಗೊತ್ತಿಲ್ಲ ಸರ್ ನಮ್ಗೆ. ಯಾರಾದ್ರೂ ಬೇಕಾಗಿ ಮಾಡ್ಸಿರೋದಾರ ಇಲ್ಲಿ? ಯಾರು ಹೇಳಿ ಮಾಡ್ಸಿರೋದು ಸರ್ ಅಂತ. 80 ಫೀಟ್ ರೋಡ್ ಅಲ್ಲಿ ಬೇಕಾದಷ್ಟು ಹಕ್ಕುಪತ್ರ ಇಲ್ಲ, ಒಂದು ಏನು ಡಾಕ್ಯುಮೆಂಟ್ಸ್ ಇಲ್ಲ. ಅಂತವೆಲ್ಲ ಶೆಡ್ ಬೇಕಾದಷ್ಟು ಇದಾವೆ. ಅವೆಲ್ಲ ಒಡ್ಕ ಬಂದು ನನಗೆ ಹೊಡೀರಿ ಅಂತಿದ್ರೆ ನಾನೇ ನಿಂತು ಹೊಡಿಸ್ತಾ ಇದ್ದೆ. ನಾನು ಈ ತರ ಮಾಡಿದ್ದಾರೆ ನೋಡಿ ಸರ್, ದ್ವೇಷದಿಂದ ಮಾಡಿರೋದು. ಮುಂದೆ ಏನ್ ಮಾಡ್ಬೇಕಂತ ನಾನು ಹೋಗ್ತೀನಿ. ನಾನು ನ್ಯಾಯ ಪಡಿಸ್ಬೇಕು ಸರ್. ನನಗೆ ನ್ಯಾಯ ಬೇಕು.